ಸ್ನೇಹಿತರಿಗೆ ಇಂಧನ ಇಲ್ಲ ಅಯ್ಯೋ ಗ್ಯಾಸ್ ಇಲ್ಲ ಪೆಟ್ರೋಲ್ ಇಲ್ಲ, ಏನು ಮಾಡೋದು? ಆಲ್ಟರ್ನೇಟಿವ್ ಅದರಲ್ಲಿ ಮಾಡ್ಬೋದಾ? ತೈಲ ಸೊಪ್ಪಲ್ಲಿ ಮಾಡ್ಬೋದಾ? ಕಸದಲ್ಲಿ ಮಾಡ್ಬೋದಾ? ಈ ಯಾವುದ್ರಲ್ಲಿ ಮಾಡ್ಬೋದು? ಕಲ್ಲಿದ್ದಲಲ್ಲಿ ಗ್ಯಾಸ್ ಮಾಡ್ಬೋದಾ? ಸೋಲಾರಲ್ಲಿ ಹಿಂಗೆ ಮಾಡೋಣ, ಎಲೆಕ್ಟ್ರಿಕ್ ಗಾಡಿ ತಗೊಳ್ಳೋಣ? ಬರೀ ಇದೇ ನಡೀತಿದೆಯಲ್ಲ ಈ ಟೈಮ್ನಲ್ಲಿ. ಈಗ ಬಯೋಗ್ಯಾಸ್ ಬಗ್ಗೆನೂ ಬಹಳ ಚರ್ಚೆ ನಡೀತಾ ಇದೆ. ಬಯೋಗ್ಯಾಸ್, ಕಸದಿಂದ ಗ್ಯಾಸ್ ಮಾಡೋದು, ಇದರ ಅಡ್ವಾಂಟೇಜ್ ಬಗ್ಗೆ PM ಕೂಡ ಮೊನ್ನೆ 4 ಗಂಟೆಗೆ ಅಧಿಕ ಕಾಲ ಸುದೀರ್ಘ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರಲ್ಲ, ಅದರಲ್ಲಿ ಚರ್ಚೆ ಮಾಡಿದ್ದಾರೆ. ಆ ಕಡೆ ಮಾರುತಿ ಸುಜುಕಿ ಇಂಡಿಯಾದ ಚೀಫ್ ಭಾರ್ಗವ ಅವರು ಈಗ ಮಾರುತಿ ಸುಜುಕಿ ಟೊಯೋಟಾ ಹೈಬ್ರಿಡ್ಗಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಿದ್ರಲ್ಲ, ಹೈಬ್ರಿಡ್ಗಿಂತಲೂ ಅವರು ಬಯೋಗ್ಯಾಸ್ನಿಂದ ಓಡೋ ಕಾರ್ಗಳನ್ನು ಪ್ರಯಾರಿಟೈಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಅಂತ ಹೇಳಿದ್ದಾರೆ. ಯಾಕೆ? ಏನಿದು ಬಯೋಗ್ಯಾಸ್? ಹೆಂಗಿದನ್ನು ಉತ್ಪತ್ತಿ ಮಾಡೋದು? ಹೇಗೆ ಕೆಲಸ ಮಾಡುತ್ತೆ? ಸಣ್ಣ ಪುಟ್ಟ ಪ್ರಮಾಣದಲ್ಲ, ನಮ್ಮ ಗ್ಯಾಸ್ ಡಿಪೆಂಡೆನ್ಸಿನ ಕಂಪ್ಲೀಟ್ ಆಗಿ ತಪ್ಪಿಸ್ಲಿಕ್ಕೆ ಸಾಧ್ಯ ಇದರಿಂದ. ಆದರೆ ನಾವಿನ್ನೂ ಕೂಡ ಮಾಡ್ಕೊಂಡಿಲ್ಲ. ಯಾಕೆ? ಈ ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ, ಇದು ಹೇಗೆ ಗೇಮ್ ಚೇಂಜರ್ ಆಗಬಹುದು ಅಂತ ನಮಗೆ ಅರ್ಥ ಆಗುತ್ತೆ ಈ ವರದಿಯ ಎಣ್ಣಲ್ಲೇ. ಸಾಮಾನ್ಯವಾಗಿ ನಾವೆಲ್ಲ ಯೂಸ್ ಮಾಡೋ ನೈಸರ್ಗಿಕ ಅನಿಲ LPG ಇವೆಲ್ಲ ಇಲ್ಲಿಂದ ಬರುತ್ತೆ, ಭೂಮಿಯ ಅಡಿಯಿಂದ ಬರುತ್ತೆ. ಅದನ್ನು ಸೋಸಿ ತಗೊಂಡು ಯೂಸ್ ಮಾಡ್ತೀವಿ. ಆದರೆ ಬಯೋಗ್ಯಾಸ್ ಹಾಗಲ್ಲ. ಇದು 100% ನ್ಯಾಚುರಲ್ ಎನರ್ಜಿ. ನಮ್ಮ ಸುತ್ತಮುತ್ತ ಸುಲಭವಾಗಿ ಸಿಗೋ ಹಸುವಿನ ಸಗಣಿ, ಕೃಷಿ ತ್ಯಾಜ್ಯ, ಒಣಗಿದ ಎಲೆಗಳು, ನಗರದ ಕಸದ ಬುಟ್ಟಿಯಲ್ಲಿರುವ ಹಸಿ ಕಸ ಇವೆಲ್ಲವೂ ಕೊಳೆತಾಗ ನ್ಯಾಚುರಲ್ ಆಗಿ ತಾನಾಗಿಯೇ ಉತ್ಪತ್ತಿಯಾಗೋ ಅನಿಲ ಈ ಬಯೋಗ್ಯಾಸ್. ಇದನ್ನು ಜೈವಿಕ ಅನಿಲ ಅಂತಾರೆ. ಇದು ಹೇಗೆ ಉರಿಯುತ್ತೆ? ಈ ಕಸದ ಒಳಗಡೆ ಗ್ಯಾಸ್ ಉರಿಯೋಕೆ ಬೇಕಾದ ಮೇನ್ ಎಲಿಮೆಂಟ್ ಹೊಂದಿದೆ, ಅದೇ ಮೀಥೇನ್. ಸೈನ್ಸ್ನಲ್ಲಿ ಇದನ್ನು CH4 ಅಂತ ಕರೀತಾರೆ. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ನಾವು ರೆಡಿ ಮಾಡಬಹುದಾದ ಈ ಥರ ರಾ ಬಯೋಗ್ಯಾಸ್ನಲ್ಲಿ ಸುಮಾರು 55ರಿಂದ 65% ಮೀಥೇನ್ ಇರುತ್ತೆ. ಈ ಮೀಥೇನ್ ಯಾವ ಥರದ ಗ್ಯಾಸ್ ಅಂದರೆ, ಇದು ಬೆಂಕಿಯನ್ನು ಹೊತ್ತಿಸುವ ಮತ್ತು ಇಂಜಿನ್ ಒಳಗಡೆ ದಹಿಸಿ ಗಾಡಿಯನ್ನು ಓಡಿಸುವ ಅದ್ಭುತ ಶಕ್ತಿಯನ್ನು ಹೊಂದಿದೆ. ಇದರ ಜೊತೆಗೆ ಈ ಬಯೋಗ್ಯಾಸ್ನಲ್ಲಿ 35ರಿಂದ 44% ಕಾರ್ಬನ್ ಡೈಆಕ್ಸೈಡ್ CO2 ಇರುತ್ತೆ. ಉಳಿದಂತೆ ಸ್ವಲ್ಪ ಮಟ್ಟಿಗೆ ಹೈಡ್ರೋಜನ್ ಸಲ್ಫೈಡ್, H2S, ನೈಟ್ರೋಜನ್, ಅಮೋನಿಯಾ ಮತ್ತು ತೇವಾಂಶ ಮಿಕ್ಸ್ ಆಗಿರುತ್ತೆ. ಇದರ ಕೆಪಾಸಿಟಿ ಎಷ್ಟಿದೆ ಅಂದರೆ, 1 ಕ್ಯೂಬಿಕ್ ಮೀಟರ್ ಬಯೋಗ್ಯಾಸ್ನಲ್ಲಿ ಸುಮಾರು 4,500ರಿಂದ 5,000 ಕಿಲೋ ಕ್ಯಾಲೋರಿಯಷ್ಟು ಎನರ್ಜಿ ಇರುತ್ತೆ. ಇದು ಹೈಲಿ ಕಂಬಸ್ಟಿಬಲ್ ಅಂದರೆ ಸುಲಭವಾಗಿ ಉರಿಯುವ ಗುಣವನ್ನು ಹೊಂದಿರೋ ಗ್ಯಾಸ್. ನಿಮಗೆ ನೆನಪಿರ್ಬೋದು, ಮೊದಲೆಲ್ಲ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಡೋಮ್ ಕಟ್ಟಿ ಅಡುಗೆಗೆ ಲೈಟ್ ಉರಿಸೋಕೆ ಇದನ್ನೇ ಬಳಸ್ತಿದ್ರು. ಈಗ ಅದನ್ನೇ ದೊಡ್ಡ ಮಟ್ಟದಲ್ಲಿ ಮಾಡೋಕೆ ಸರ್ಕಾರ ರೆಡಿಯಾಗಿದೆ. ಹಾಗಿದ್ರೆ ಕಸದಿಂದ ಹೇಗೆ ತಯಾರು ಮಾಡ್ತಾರೆ ಗ್ಯಾಸ್? ಒಂದು ಆರ್ಟಿಫಿಷಿಯಲ್ ಹೊಟ್ಟೆಯನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲಿ ಹೊಟ್ಟೆಯಲ್ಲಿ ತಿಂದ ಆಹಾರ ಹೇಗೆ ಕರಗುತ್ತೋ, ಜೀರ್ಣ ಆಗುತ್ತೋ, ಅದೇ ಪ್ರಕ್ರಿಯೆ ಇಲ್ಲಿ ನಡೆಯುತ್ತೆ. ಸೈನ್ಸ್ನಲ್ಲಿ ಇದನ್ನು ಅನಾರೋಬಿಕ್ ಡೈಜೆಷನ್ ಅಂತ ಕರೀತಾರೆ. ಅಂದರೆ ಆಕ್ಸಿಜನ್ ಇಲ್ಲದ, ಗಾಳಿ ಆಡದ ಜಾಗದಲ್ಲಿ ಜೈವಿಕ ವಸ್ತುಗಳನ್ನು ಕರಗಿಸೋದು. ಇದರಲ್ಲಿ ಮುಖ್ಯವಾಗಿ 4 ಸ್ಟೆಪ್ಸ್ ಇವೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಮೊದಲನೇ ಸ್ಟೆಪ್ ಕಲೆಕ್ಷನ್ ಮತ್ತು ಸ್ಲರಿ. ಹಸುವಿನ ಸಗಣಿ, ಸಿಟಿಯ ಹಸಿ ಕಸ, ಕೃಷಿ ವೇಸ್ಟ್, ಕೋಳಿ ಫಾರ್ಮ್ನ ತ್ಯಾಜ್ಯ ಎಲ್ಲವನ್ನ ಕಲೆಕ್ಟ್ ಮಾಡಿ ಅದಕ್ಕೆ ನೀರು ಮಿಕ್ಸ್ ಮಾಡ್ತಾರೆ. ಇದನ್ನು ದೊಡ್ಡ ಮಷಿನ್ನಲ್ಲಿ ಚೆನ್ನಾಗಿ ಕ್ರಷ್ ಮಾಡಿ ಗ್ರೈಂಡ್ ಮಾಡಿದಾಗ ಒಂದು ಗಟ್ಟಿ ಸೂಪ್ ಥರದ ಲಿಕ್ವಿಡ್ ಆಗುತ್ತೆ. ಇದನ್ನು ಸ್ಲರಿ ಅಂತ ಕರೀತಾರೆ. ಎರಡನೇ ಸ್ಟೆಪ್ ಡೈಜೆಸ್ಟರ್ ಟ್ಯಾಂಕ್. ಈ ಸ್ಲರಿ ಅನ್ನೋದು ದೊಡ್ಡ ಟ್ಯಾಂಕ್ ಒಳಗಡೆ ಪಂಪ್ ಮಾಡ್ತಾರೆ. ಈ ಟ್ಯಾಂಕ್ ಕಂಪ್ಲೀಟ್ ಆಗಿ ಸೀಲ್ ಆಗಿರುತ್ತೆ. ಇದರ ಒಳಗಡೆ 1% ಕೂಡ ಆಕ್ಸಿಜನ್ ಇರೋದಿಲ್ಲ. ಇದರ ಟೆಂಪರೇಚರನ್ನು 35ರಿಂದ 38 ಡಿಗ್ರಿ ಸೆಲ್ಸಿಯಸ್ ವರೆಗೆ ಮೇಂಟೈನ್ ಮಾಡ್ತಾರೆ. ಇದನ್ನು ಮೆಸೋಫಿಲಿಕ್ ಡೈಜೆಷನ್ ಅಂತ ಕರೀತಾರೆ. ಮೂರನೇ ಸ್ಟೆಪ್, ಆ ಕತ್ತಲ ಆಕ್ಸಿಜನ್ ಇಲ್ಲದ ಟ್ಯಾಂಕ್ ಒಳಗಡೆ 4 ಹಂತಗಳಲ್ಲಿ ಬ್ಯಾಕ್ಟೀರಿಯಾಗಳು ತಮ್ಮ ಕೆಲಸವನ್ನು ಶುರು ಮಾಡ್ತವೆ. ಇದು ಒಂಥರ ರಿಲೇ ರೇಸ್ ಇದ್ದ ಹಾಗೆ. ಮೊದಲು ಹೈಡ್ರೋಲಿಸಿಸ್ ನಡೆಯುತ್ತೆ, ಅಂದರೆ ಕಸದಲ್ಲಿರೋ ದೊಡ್ಡ ದೊಡ್ಡ ಮಾಲಿಕ್ಯೂಲ್ಸ್ ಕಟ್ ಆಗ್ತವೆ. ಆಮೇಲೆ ಆಸಿಡೋಜೆನಿಸಿಸ್ ನಡೆಯುತ್ತೆ, ಅಂದರೆ ಕಸ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ನಂತರ ಆಸಿಡೋಜೆನಿಸಿಸ್ ಪ್ರಕ್ರಿಯೆಯಲ್ಲಿ ಇದು ಆಸಿಟೇಟ್ ಆಗುತ್ತೆ. ಕಡೆದಾಗಿ ಬರೋದೇ ಈ ಮೆಥೆನೋಜೆನಿಕ್ ಬ್ಯಾಕ್ಟೀರಿಯಾ. ಇವು ಆ ಆಸಿಟೇಟನ್ನು ಸಂಪೂರ್ಣವಾಗಿ ತಿಂದು ಕುಡಿದು ಪಾರ್ಟಿ ಮಾಡಿ ಜೀರ್ಣಿಸ್ಕೊಂಡು ಪ್ಯೂರ್ ಮೆಥೇನ್ ಗ್ಯಾಸನ್ನು ರಿಲೀಸ್ ಮಾಡ್ತವೆ. ಈ ಬ್ಯಾಕ್ಟೀರಿಯಾಗಳೇ ಈ ಪ್ರಕ್ರಿಯೆಯ ಫೈನಲ್ ಶೆಫ್ಗಳು. ಇದರ ನಂತರ ಅಪ್ಗ್ರೇಡಿಂಗ್ ಮತ್ತು ಕಂಪ್ರೆಷನ್. ಆ ಟ್ಯಾಂಕ್ನ ಮೇಲ್ಭಾಗದಲ್ಲಿ ಕ್ರಿಯೇಟ್ ಆದ ಗ್ಯಾಸನ್ನು ಪೈಪ್ ಮೂಲಕ ಹೊರತೆಗೆದು ಅದರಲ್ಲಿರೋ ಬೇಡವಾದ ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಸಲ್ಫೈಡನ್ನು ಕಂಪ್ಲೀಟ್ ಆಗಿ ಫಿಲ್ಟರ್ ಮಾಡ್ತಾರೆ. ಕಡೆಗೆ ಉಳಿಯೋ ಆ ಪ್ಯೂರ್ ಮೀಥೇನ್ ಅನ್ನ 200ರಿಂದ 250 ಬಾರ್ ಪ್ರೆಷರ್ನಲ್ಲಿ ಬಲವಾಗಿ ಕಂಪ್ರೆಸ್ ಮಾಡ್ತಾರೆ. ಆವಾಗ ನಮಗೆ ಸಿಗೋದೆ ಈ ಸೂಪರ್ ಪವರ್ CBG ಅಥವಾ ಕಂಪ್ರೆಸ್ಡ್ ಬಯೋಗ್ಯಾಸ್.
ಹಾಗಿದ್ರೆ ಇದನ್ನ ಮನೆಯಲ್ಲಿ ವಾಹನಗಳಲ್ಲಿ ಬಳಸಕ್ಕಾಗತ್ತಾ, ಹೆಂಗ್ ಬಳಸೋದು, ಅದನ್ನ ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕೂ ಮುನ್ನ ನಿಮ್ಮಲ್ಲಿ ಒಂದು ಚಿಕ್ಕ ರಿಕ್ವೆಸ್ಟ್, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಗಳಾಗಿ ಜಾಯಿನ್ ಆಗೋದನ್ನ ಕನ್ಸಿಡರ್ ಮಾಡಿ ಅನ್ನೋ ಮನವಿ. ಆವಾಗ ಮೆಂಬರ್ಗಳಿಗೋಸ್ಕರ ಮಾತ್ರ ನಾವು ಮಾಡ್ತಾ ಇರುವಂಥ ಕೆಲ ವಿಶೇಷ ವರದಿಗಳು ನಿಮಗೆ ನೇರವಾಗಿ ಸಿಗುತ್ತೆ, ಮೆಂಬರ್ಸಿಗೆ ಮಾತ್ರ ಸಿಗುತ್ತೆ. ಹಾಗೂ ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಕೂಡ ಸಿಗುತ್ತೆ. ಹಾಗೂ ಆಗಾಗ ಮೆಂಬರ್ ಓನ್ಲಿ ಲೈವ್ ಇಂಟರಾಕ್ಷನ್ಸನ್ನು ಕೂಡ ಮಾಡೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅದೆಲ್ಲವನ್ನು ನೀವು ಆಕ್ಸೆಸ್ ಮಾಡ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಟೀಮ್ಗೆ ನೀವು ಕೂಡ ಅತಿ ದೊಡ್ಡ ಶಕ್ತಿ ಮತ್ತು ಬೆಂಬಲ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಅನ್ನೋ ಮನವಿಯೊಂದಿಗೆ ಬನ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ನಾವು ಡೈಲಿ ಅಡುಗೆ ಮನೆಗೆ ಬಳಸೋ LPG ಸಿಲಿಂಡರ್ ಮತ್ತು ನಮ್ಮ ಕಾರಿಗೆ ಹಾಕಿಸೋ CNG ಜಾಗಕ್ಕೆ ಈ ಬಯೋಗ್ಯಾಸ್ ರಿಪ್ಲೇಸ್ ಆಗುತ್ತೆ. ಹೌದು, ಎಲ್ಲ ಅಂದ್ಕೊಂಡಂತಾದರೆ ಸಾಧ್ಯ ಇದೆ. ನಾವು ಆಗಲೇ ಹೇಳಿದ್ವಲ್ಲ, CBG ಅಂತ. ಈ ಕಂಪ್ರೆಸ್ಡ್ ಗ್ಯಾಸ್ನಲ್ಲಿ 90% ಹೆಚ್ಚಿರೋದು ಪ್ಯೂರ್ ಮೀಥೇನ್ ಕಂಪ್ರೆಸ್ ಆದಮೇಲೆ. ನಾವೀಗ ಕಾರುಗಳಿಗೆ ಬಳಸೋ ಪೆಟ್ರೋಲಿಯಂ CNGಯ ಕೆಮಿಕಲ್ ಕಾಂಪೋಸಿಷನ್ ಕೂಡ ಎಕ್ಸಾಕ್ಟ್ ಆಗಿ ಇದೇ ಮೀಥೇನ್. ಅಂದರೆ CBG ಮತ್ತು CNG ನಡುವೆ ಕೆಮಿಕಲ್ ಆಗಿ ಟೆಕ್ನಿಕಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ. ನೀವು ಭೂಮಿಯ ಆಳದಿಂದ ತೆಗೆದು CNG ತಗೊಬಂದು ಗಾಡಿ ಓಡಿಸಿದ್ರು ಮೀಥೇನ್ ಇರುತ್ತೆ. ಹಳ್ಳಿಗಳಲ್ಲಿ ಸಗಣಿ ಕಸದಿಂದ ಮಾಡೋ CBG ತಗೊಂಡ್ರು ಕೂಡ ಮೀಥೇನ್ ಇರುತ್ತೆ. ಇದರ ಅಡ್ವಾಂಟೇಜ್ ಏನು ಅಂದರೆ, ಇವತ್ತು ಮಾರ್ಕೆಟ್ನಲ್ಲಿರೋ ಯಾವುದೇ CNG ಕಾರಿಗೆ ಈ CBG ಗ್ಯಾಸನ್ನು ಡೈರೆಕ್ಟಾಗಿ ಒಂದು ನಟ್ಟು ಬೋಲ್ಟು ಚೇಂಜ್ ಮಾಡದೆ, ಸ್ಕ್ರೂನು ಕೂಡ ಅಲ್ಲಾಡಿಸದೆ ಯೂಸ್ ಮಾಡೋಕ್ಕೆ ಅವಕಾಶ ಇದೆ. ಮೈಲೇಜು ಕಮ್ಮಿ ಆಗಲ್ಲ, ಪವರು ಕಮ್ಮಿ ಆಗಲ್ಲ. ಇದೇ ಕಾರಣಕ್ಕೇ ಮಾರುತಿ ಸುಜುಕಿ ಇಂಡಿಯಾ ಈ ಸ್ಕೀಮ್ಗೆ ಕೈ ಜೋಡಿಸಿದೆ. ಆಲ್ರೆಡಿ ಹರಿಯಾಣದ ಮನೇಸರ್ನಲ್ಲಿ ಒಂದು ಪೈಲಟ್ ಪ್ಲಾಂಟ್ ಕೂಡ ರೆಡಿ ಮಾಡಿದೆ. ಭಾರತದ ಅತಿ ದೊಡ್ಡ ಕಾರ್ ಮೇಕರ್ ಇವರು. ಸೀರಿಯಸ್ ತಗೊಂಡಿದ್ದಾರೆ, ಜಸ್ಟ್ ಚರ್ಚಲ್ಲಿ ಉಳ್ಕೊಂಡಿಲ್ಲ. ಪ್ರತಿದಿನ 0.2 ಟನ್ ಬಯೋಗ್ಯಾಸ್ ಉತ್ಪಾದನೆ ಆಗ್ತಾ ಇದೆ. ಬರೀ ತರಕಾರಿ, ಹೋಟೆಲ್ ಊಟದ ಕಸ ಮತ್ತು ನೇಪಿಯರ್ ಹುಲ್ಲನ್ನು ಬಳಸಿ ವರ್ಷಕ್ಕೆ 190 ಟನ್ ಕಾರ್ಬನ್ ಡೈಆಕ್ಸೈಡ್ ಮಾಲಿನ್ಯವನ್ನು ಇದು ಕಮ್ಮಿ ಮಾಡ್ತಾ ಇದೆ. ಹಾಗೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ NDDB ಜೊತೆಗೆ ಸೇರಿ ಮಾರುತಿ ಗುಜರಾತ್ನಲ್ಲಿ ಬನಾಸ್ ಸುಜುಕಿ ಬಯೋಗ್ಯಾಸ್ ಪ್ಲಾಂಟ್ ರೆಡಿ ಮಾಡಿದೆ. ಇದು ಚಿಕ್ಕ ಪುಟ್ಟ ಪ್ಲಾಂಟ್ ಅಲ್ಲ. ದಿನಕ್ಕೆ ಬರೋಬ್ಬರಿ 100 ಟನ್ ಹಸುವಿನ ಸಗಣಿ ಬಳಸಿ 1.5 ಟನ್ ಕಂಪ್ರೆಸ್ಡ್ ಬಯೋಗ್ಯಾಸ್ ರೆಡಿ ಮಾಡೋ ಕೆಪಾಸಿಟಿ ಇದೆ. ಪ್ರತಿದಿನ 850 CNG ಕಾರುಗಳು ಫುಲ್ ಟ್ಯಾಂಕ್ ಓಡಾಡೋಕೆ ಬೇಕಾದಷ್ಟು ಗ್ಯಾಸ್ ಇದು ಈ ಒಂದು ಪ್ಲಾಂಟ್ನಿಂದ ಸಿಗುತ್ತೆ. ಹೀಗಾಗಿ ಮಾರುತಿ ಸುಜುಕಿ ಇಂಡಿಯಾದ ಚೇರ್ಮನ್ RC ಭಾರ್ಗವ ಅವರು ಭಾರತದ ಇಂದಿನ ಪರಿಸ್ಥಿತಿಗೆ EV ಮತ್ತು ಹೈಬ್ರಿಡ್ ಕಾರುಗಳಿಗಿಂತ ಬಯೋಗ್ಯಾಸ್ ಟೆಕ್ನಾಲಜಿಯನ್ನು ನಾವು ಪ್ರಯಾರಿಟೈಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮನ್ನಣೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಪ್ರಕಾರ EV ಕಾರುಗಳಿಗೆ ಚಾರ್ಜ್ ಮಾಡೋಕೆ ಬೇಕಾದ ಕರೆಂಟ್ ಬಹುಪಾಲು ಬರೋದು ಕಲ್ಲಿದ್ದಲಿನಿಂದ ಸದ್ಯಕ್ಕೆ ನಮ್ಮಲ್ಲಿ. ಸೊ EV ಕಾರುಗಳಿಂದ ಸಂಪೂರ್ಣವಾಗಿ ಮಾಲಿನ್ಯ ನಿಲ್ಸಕ್ಕಾಗಲ್ಲ. ಜೊತೆಗೆ ಬ್ಯಾಟ್ರಿ ಬೇಕು, ಬ್ಯಾಟ್ರಿಗೆ ಲಿಥಿಯಂ ಬೇಕು ಅಥವಾ ಬೇರೆ ಬೇರೆ ಅದಿರುಗಳು ಬೇಕು. ಅದಕ್ಕೂ ಕೂಡ ಸ್ವಲ್ಪ ಡಿಪೆಂಡೆನ್ಸಿ ಇದೆ, ಅಲ್ಲೂ ಕೂಡ ಗಣಿಗಾರಿಕೆ ಎಲ್ಲ ಆಗಬೇಕು. ಆದರೆ ಬಯೋಗ್ಯಾಸ್ ಹಾಗಲ್ಲ. ಇದು ವಾತಾವರಣಕ್ಕೆ ಸೇರಿ ಮಾಲಿನ್ಯ ಮಾಡೋ ತ್ಯಾಜ್ಯ, ಅದನ್ನು ಬಳಸಿ ನಾವು ಕ್ಲೀನ್ ಎನರ್ಜಿ ಮಾಡ್ತೇವೆ. ಹೈಬ್ರಿಡ್ ಮತ್ತು EV ಟೆಕ್ನಾಲಜಿಗೆ ಬೇರೆ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗೋದು ಕೂಡ ಇಲ್ಲಿ ತಪ್ಪತ್ತೆ. ಕಂಪ್ಲೀಟ್ ಸ್ವದೇಶಿ ಬಯೋಗ್ಯಾಸ್ ಇದು. ಅಲ್ಲದೆ ಇವತ್ತು CNG ಪೂರೈಕೆ ಮಾಡೋಕೆ ಯಾವೆಲ್ಲ ಗ್ಯಾಸ್ ಪೈಪ್ಲೈನ್ ನೆಟ್ವರ್ಕ್ ಇದೆಯೋ, ಬಂಕ್ಗಳಿದಾವೋ, ಅದೇ ಇನ್ಫ್ರಾಸ್ಟ್ರಕ್ಚರ್ ಬಳಸಿ ಬಯೋಗ್ಯಾಸನ್ನು ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ಬೋದು. ಹೀಗಂತ ಯಾವುದೋ ಬಣ್ಣದ ಮಾತುಗಳನ್ನಾಡೋ ಪೊಲಿಟಿಷಿಯನ್ ಅಲ್ಲ. ಮಾರುತಿ ಸುಜುಕಿ ಇಂಡಿಯಾ ಭಾರತದ ಅತಿ ದೊಡ್ಡ ಕಾರ್ ಮೇಕರ್, ಅದರ ಮುಖ್ಯಸ್ಥರು ಈ ರೀತಿ ಬೆಂಬಲವನ್ನು ಕೊಟ್ಟಿದ್ದಾರೆ ಬಯೋಗ್ಯಾಸ್ ಇನಿಷಿಯೇಟಿವ್ಗೆ ಓಪನ್ ಆಗಿ. ಅಷ್ಟೇ ಅಲ್ಲ, ಖುದ್ದು ಮಾರುತಿ ಕಂಪನಿ ಈಗ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ CNG ಕಾರುಗಳನ್ನು ಸೇಲ್ ಮಾಡ್ತಾ ಇದೆ. ಅದೇ ಇಂಜಿನ್ಗಳಿಗೆ ನೇರವಾಗಿ ಬಯೋಗ್ಯಾಸ್ ಬಳಸಿ ಗಾಡಿ ಓಡಿಸ್ಬೋದು. ಇದರಿಂದ ದೇಶದ ಇಂಪೋರ್ಟ್ ಬಿಲ್ಲು ತಗುತ್ತೆ, ರೂರಲ್ ಎಕಾನಮಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಭಾರ್ಗವ ಅವರು, ಮಾರುತಿ ಸುಜುಕಿ ಇಂಡಿಯಾದ ಚೇರ್ಮನ್ ಹೇಳಿದ್ದಾರೆ. ಇನ್ನು ಅಡುಗೆ ಮನೆಗಳ ಕಡೆಗೆ ಈ ಗ್ಯಾಸನ್ನು ನಮ್ಮ ಮನೆಯಲ್ಲಿ ತುಂಬಿಸಿ ನಾವು ಅದನ್ನು ಯೂಸ್ ಮಾಡ್ಕೋಬೋದಾ? ಸ್ನೇಹಿತರೆ, ನಮ್ಮ ಮನೆಯಲ್ಲಿರೋ LPGಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಮನೆಯಲ್ಲಿರೋ LPGಯಲ್ಲಿ 2 ಪ್ರಮುಖ ಅನಿಲಗಳಿರ್ತವೆ. ಒಂದು ಪ್ರೋಪೇನ್, ಇನ್ನೊಂದು ಬ್ಯೂಟೇನ್. ಇದು ಪೆಟ್ರೋಲಿಯಂ ಬೈ ಪ್ರಾಡಕ್ಟ್. ಆದರೆ ಬಯೋಗ್ಯಾಸ್ನಲ್ಲಿ 90% ಹೆಚ್ಚಿರೋದು ಮೀಥೇನ್ ಅನ್ನೋ ಅನಿಲ. ರಾಸಾಯನಿಕವಾಗಿ ಇವೆರಡು ಬೇರೆ ಬೇರೆ ಆಗಿದ್ರು ಇವೆರಡು ಕೊಡುವ ರಿಸಲ್ಟ್ ಒಂದೇ, ಅಂದರೆ ಇವೆರಡನ್ನು ಉರಿಸಿ ಅಡುಗೆ ಮಾಡ್ಬೋದು. ಆದರೆ ಬಯೋಗ್ಯಾಸ್ ಅನ್ನು ನಮ್ಮ ಮನೆಯ ಕೆಂಪು ಸಿಲಿಂಡರ್ LPG ಸಿಲಿಂಡರ್ ಒಳಗೆ ಡೈರೆಕ್ಟ್ ಆಗಿ ತುಂಬಿಸಿ ಬಳಸಕ್ಕಾಗಲ್ಲ. ಯಾಕಂದ್ರೆ ಮೀಥೇನ್ ಇದೆಯಲ್ಲ, ಇದು ಜಗತ್ತಿನ ಅತ್ಯಂತ ಹಠಮಾರಿ ಅನಿಲಗಳಲ್ಲೊಂದು. ಇದನ್ನು ನಾರ್ಮಲ್ ತಾಪಮಾನದಲ್ಲಿ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಕ್ ಆಗದೇ ಇಲ್ಲ. ನಮ್ಮಲ್ಲಿರೋ ಕೆಂಪು ಸಿಲಿಂಡರ್ಗಳು ಪ್ರೆಷರ್ ತಡೆಲಿಕ್ಕಾಗದೆ ಸಿಡಿದೋಗ್ಬಿಡ್ತವೆ. ಆದ್ರೆ ಇತ್ತೀಚೆಗೆ ಸಿಟಿಗಳಲ್ಲಿ ಮನೆಗೆ ಪೈಪ್ಲೈನ್ ಮೂಲಕ ಗ್ಯಾಸ್ ಕೊಡ್ತಾ ಇದಾರಲ್ಲ, PNG ಪೈಪ್ಡ್ ನ್ಯಾಚುರಲ್ ಗ್ಯಾಸ್. ಆ PNG ಗ್ಯಾಸ್ ಮತ್ತು ಬಯೋಗ್ಯಾಸ್ ಎರಡು ರಾಸಾಯನಿಕವಾಗಿ ಒಂದೇ, ಮೀಥೇನ್. ಹೀಗಾಗಿ ಸರ್ಕಾರ ಈ ಬಯೋಗ್ಯಾಸ್ ಅನ್ನ ನೇರವಾಗಿ ಆ ಪೈಪ್ ಲೈನ್ಗಳಿಗೆ ಕನೆಕ್ಟ್ ಮಾಡಿ ಅಡುಗೆ ಮನೆಗೆ ತಲುಪಿಸಬಹುದು. PNGಗೆ ಸರ್ಕಾರ ಬೆಂಬಲ ಕೊಡ್ತಾ ಇದೆ, ಫ್ಯೂಚರ್ನಲ್ಲೆಲ್ಲ PNG ಆಗಬೇಕು ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ನೋಡಿದ್ರು ಕೂಡ ಇದು ಫ್ಯೂಚರ್ ಪ್ರೂಫ್. ಇದು
ಭಾರತದ ಹತ್ರ ಇದೆ ಸಾಮರ್ಥ್ಯ. ಎಸ್ ಸ್ನೇಹಿತರೆ, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜಾನುವಾರುಗಳಿರೋ ದೇಶ ಭಾರತ. ನಮ್ಮಲ್ಲಿ ಒಟ್ಟು 535 ಮಿಲಿಯನ್ ಜಾನುವಾರುಗಳಿದಾವೆ. ಇದರಲ್ಲಿ ಕೇವಲ ಹಸು ಎಮ್ಮೆಗಳ ಸಂಖ್ಯೆನೇ 302 ಮಿಲಿಯನ್. ಜೊತೆಗೆ ನಮ್ಮ ಸಿಟಿಗಳಲ್ಲಿ ಪ್ರತಿದಿನ 1.61 ಲಕ್ಷ ಟನ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಜನರೇಟ್ ಆಗ್ತಾ ಇದೆ. ಕೃಷಿ ವಲಯಕ್ಕೆ ವರ್ಷಕ್ಕೆ 350 ಮಿಲಿಯನ್ ಟನ್ ಕೃಷಿ ತ್ಯಾಜ್ಯ ಸಿಗ್ತಾ ಇದೆ. PNGRB ಕೊಟ್ಟಿರೋ ಲೆಕ್ಕದ ಪ್ರಕಾರ ಇವೆಲ್ಲವನ್ನ ಸರಿಯಾಗಿ ಬಳಸ್ಕೊಂಡ್ರೆ ಭಾರತ ವರ್ಷಕ್ಕೆ ಬರೋಬ್ಬರಿ 87 ಬಿಲಿಯನ್ ಕ್ಯೂಬಿಕ್ ಮೀಟರ್ CBG ಅಂದ್ರೆ ಬಯೋಗ್ಯಾಸ್ ಅನ್ನ ಉತ್ಪಾದನೆ ಮಾಡಬಹುದು. ಪ್ರಸ್ತುತ ಭಾರತದ ಒಟ್ಟಾರೆ ನ್ಯಾಚುರಲ್ ಗ್ಯಾಸ್ ಬಳಕೆ ವರ್ಷಕ್ಕೆ ಸುಮಾರು 65ರಿಂದ 67 ಬಿಲಿಯನ್ ಕ್ಯೂಬಿಕ್ ಮೀಟರ್ ಇದೆ. ಈ ಒಟ್ಟು ಬಳಕೆಯಲ್ಲಿ ನಾವು ಅರ್ಧಕ್ಕಿಂತ ಹೆಚ್ಚು ಅಂದ್ರೆ ಸುಮಾರು 31ರಿಂದ 35 BCM ನಷ್ಟು ಗ್ಯಾಸ್ ಅನ್ನ ಬೇರೆ ರಾಷ್ಟ್ರಗಳಿಂದ LNG ರೂಪದಲ್ಲಿ ಇಂಪೋರ್ಟ್ ಮಾಡ್ಕೊಳ್ತಿದ್ದೇವೆ. ಒಂದು ವೇಳೆ ಬಯೋಗ್ಯಾಸ್ ಅನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಉತ್ಪಾದನೆ ಮಾಡಿದ್ರೆ ದೇಶಕ್ಕೆ ಗ್ಯಾಸ್ ಬೇಡಿಕೆ ಇರೋದಕ್ಕಿಂತ ಹೆಚ್ಚೇ ಉತ್ಪಾದನೆ ಮಾಡಬಹುದು. ಇದರಿಂದ ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ವಿದೇಶಿ ವಿನಿಮಯ ಉಳಿತಾಯ ಆಗುತ್ತೆ. ಜೊತೆಗೆ ರೈತರಿಗೆ ಸಿಗೋ ಲಾಭ ಏನು ಗೊತ್ತಾ? ಟ್ಯಾಂಕ್ ನಿಂದ ಗ್ಯಾಸ್ ಎಲ್ಲ ಆಚೆ ಬಂದ್ಮೇಲೆ ಒಳಗಡೆ ಒಂದು ಲಿಕ್ವಿಡ್ ಸ್ಲರಿ ಉಳ್ಕೊಳ್ಳುತ್ತೆ. ಅದು ವೇಸ್ಟಾ? ಅಲ್ಲ. ಈ ವೇಸ್ಟ್ಗೆ ಫರ್ಮೆಂಟೆಡ್ ಆರ್ಗ್ಯಾನಿಕ್ ಮೆನ್ಯೂರ್ ಅಥವಾ ಡೈಜೆಸ್ಟೇಟ್ ಅಂತ ಕರೀತಾರೆ. ಇದು ಮಾಮೂಲಿ ವೇಸ್ಟ್ ಅಲ್ಲ. ಕೃಷಿ ವಿಜ್ಞಾನಿಗಳ ಪ್ರಕಾರ ಇದು ಬಂಗಾರದಂತ ಸಾವಯವ ಗೊಬ್ಬರ. ಬಿಸಾಕೋ ಕಸದಿಂದ ಗ್ಯಾಸ್ ಉತ್ಪತ್ತಿ ಮಾಡಿದ ನಂತರ ಉಳಿಯೋ ವೇಸ್ಟ್ ಇದೆಯಲ್ಲ, ಅದು ಸಾಲಿಡ್ ಗೊಬ್ಬರ. ಅದು ರೈತರ ಹೊಲಗಳಿಗೆ ವಿಪರೀತ ಯೂರಿಯಾ ಕೆಮಿಕಲ್ ಗೊಬ್ಬರ ಹಾಕಿ ಮಣ್ಣಿನ ಫಲವತ್ತತೆ ಎಲ್ಲ ಹಾಳಾಗ್ತಿದೆಯಲ್ಲ, ಮಣ್ಣಲ್ಲಿರೋ ಸೂಕ್ಷ್ಮಾಣು ಜೀವಿಗಳೆಲ್ಲ ಸತ್ತೇ ಹೋಗ್ತಿದಾವಲ್ಲ. ಆದ್ರೆ ಈ ಡೈಜೆಸ್ಟೇಟ್ ಗೊಬ್ಬರವನ್ನ ಹೊಲಕ್ಕೆ ಹಾಕಿದ್ರೆ ಮಣ್ಣಿನ ನ್ಯಾಚುರಲ್ ಸ್ಟ್ರಕ್ಚರ್ ವಾಪಸ್ ಬರುತ್ತೆ. ಮಣ್ಣು ನೀರನ್ನ ಹಿಡಿದಿಟ್ಟುಕೊಳ್ಳೋ ಶಕ್ತಿ ಹೆಚ್ಚಾಗುತ್ತೆ. ರೈತರಿಗೆ ಯೂರಿಯಾ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ. ಸೊ ಆಲ್ ರೌಂಡ್ ಬೆನಿಫಿಟ್ ಇದೆ. ರೈತರಿಗೆ ಮಾತ್ರ ಅಲ್ಲ, ಸರ್ಕಾರಕ್ಕೂ ಭಾರಿ ಲಾಭ. ಇವತ್ತು ಫರ್ಟಿಲೈಸರ್ ಸಬ್ಸಿಡಿ ಅಂದ್ರೆ ರಸಗೊಬ್ಬರದ ಸಬ್ಸಿಡಿ 1.7 ಲಕ್ಷ ಕೋಟಿ ರೂಪಾಯಿ ಇದೆ. 3,000 ರೂಪಾಯಿಗೆ ಒಂದು ಚೀಲ ಯೂರಿಯಾ ತಂದು ರೈತರಿಗೆ ಕೊಡ್ತಿರೋದು ಸರ್ಕಾರ 300 ರೂಪಾಯಿಗೆ. ಟ್ಯಾಕ್ಸ್ ಪೇಯರ್ ಮನಿಯಲ್ಲಿ ಸಬ್ಸಿಡಿ ಹೋಗ್ತಿದೆ. ಕೃಷಿ ಫುಡ್ ಸೆಕ್ಯೂರಿಟಿ ದೇಶದ ಕಾರಣಕ್ಕೋಸ್ಕರ. ಆದ್ರೆ ಬಯೋಗ್ಯಾಸ್ ಗೊಬ್ಬರ ಬಳಸೋಕೆ ಶುರು ಮಾಡಿದ್ರೆ ಆಟೋಮೆಟಿಕಲಿ ಯೂರಿಯಾ ಡಿಮಾಂಡ್ ಕಮ್ಮಿ ಆಗುತ್ತೆ. ಆಗ ಸರ್ಕಾರಕ್ಕೆ ಲಕ್ಷಾಂತರ ಕೋಟಿ ರೂಪಾಯಿ ಸಬ್ಸಿಡಿ ದುಡ್ಡು ಕೂಡ ಉಳಿಯುತ್ತೆ. ನಮ್ಮ ಮಣ್ಣು ಕೂಡ ವಿಷ ಆಗೋದ್ರಿಂದ ಬಚಾವಾಗುತ್ತೆ. ಇವು ಏನ್ ಇಷ್ಟೆಲ್ಲ ಚೆನ್ನಾಗಿದೆ ಮತ್ತು ಮಾಡಕ್ ರೋಗ ಏನು ಇವರಿಗೆ? ಬೇಗ ಯಾವತ್ತೂ ಮಾಡ್ಬೇಕಾಗಿತ್ತಲ್ರಿ ಅಂತ ನೀವು ಕೇಳಬಹುದು. ನಮ್ ದೇಶನೇ ಹಾಗೆ, ಸ್ವಲ್ಪ ಸೋಂಬೇರಿಗಳು ನಾವು. ಆಪತ್ತು ಬರೋ ತನಕ ನಮಗೆ ಜಡ ಬಿಡೋದಿಲ್ಲ ನಾವು. ಇತ್ತೀಚೆಗೆ ನಮ್ಮಲ್ಲಿ ಸ್ವಲ್ಪ ಪ್ರಯತ್ನ ಶುರುವಾಗಿತ್ತು ಈ ವಿಚಾರದಲ್ಲಿ. 2018ರಲ್ಲಿ SATAT ಅನ್ನೋ ದೊಡ್ಡ ಸ್ಕೀಮ್ ಲಾಂಚ್ ಆಯಿತು. ಇದರ ಟಾರ್ಗೆಟ್ ಏನು? ದೇಶಾದ್ಯಂತ 5,000 CBG ಪ್ಲಾಂಟ್ ಗಳನ್ನ ಸ್ಥಾಪನೆ ಮಾಡಬೇಕು ಅಂತ. ಈ 5,000 ಪ್ಲಾಂಟ್ ಗಳಿಂದ ವರ್ಷಕ್ಕೆ 15 ಮಿಲಿಯನ್ ಟನ್ CBG ಉತ್ಪಾದನೆ ಮಾಡೋ ಗುರಿಯನ್ನ ಇಟ್ಕೊಂಡಿದ್ದಾರೆ. 2026ರ ಲೇಟೆಸ್ಟ್ ಸ್ಟೇಟಸ್ ನೋಡಿದ್ರೆ ಆಲ್ರೆಡಿ 207 ಪ್ಲಾಂಟ್ಗಳು ಮಾತ್ರ ಫಂಕ್ಷನಲ್ ಆಗಿರೋದು, ಫುಲ್ ಪ್ಲೆಜ್ಡ್ ಆಗಿ ಕೆಲಸ ಮಾಡ್ತಿರೋದು. ಇನ್ನು 1,500ಕ್ಕೂ ಅಧಿಕ ಪ್ಲಾಂಟ್ಗಳು ಕನ್ಸ್ಟ್ರಕ್ಷನ್ ಆಗ್ತಿವೆ. ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ CNG ಮತ್ತು PNG ಗ್ಯಾಸ್ ಪೈಪ್ಲೈನ್ಗಳಲ್ಲಿ ಕಡ್ಡಾಯವಾಗಿ 5% CBG ಮಿಕ್ಸ್ ಮಾಡಲೇಬೇಕು ಅನ್ನೋ ಮ್ಯಾಂಡೇಟರಿ ರೂಲ್ಸ್ ತರೋ ಬಗ್ಗೆ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡ್ತಿದೆ. ಇದು ಜಾರಿಗೆ ಬಂದ್ರೆ ಈ ಸೆಕ್ಟರ್ ನಲ್ಲಿ ಬೇರೆ ಲೆವೆಲ್ ನ ಡಿಮಾಂಡ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿನೇ ಈಗ ಕ್ರೈಸಿಸ್ ಆದಾಗ ಇನ್ನೂ ಜಾಸ್ತಿ ಮಹತ್ವ ಕೊಟ್ಟು ಇದಕ್ಕೆ ಪುಷ್ ಮಾಡ್ತಿದ್ದಾರೆ ಸರ್ಕಾರದವರು. ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಅದಿಲ್ಲ, ಪೆಟ್ರೋಲಿಯಂ ಇಲ್ಲ, ಪ್ರಕೃತಿ ಮೋಸ ಮಾಡ್ಬಿಟ್ಟಿದೆ, ಕಸಕ್ಕೇನು ಕಮ್ಮಿ ಇದೆಯಾ? ಇವಾಗ ಹೇಳ್ತಿದ್ದೀರಲ್ಲ ಇಷ್ಟೊಂದೆಲ್ಲ ಅದ್ಭುತ ಇದೆ ಅಂತ ಹೇಳಿ. ಏನು ರೋಗ ಈ ದೇಶಕ್ಕೆ ಮಾಡ್ಕೊಳ್ಳೋಕೆ ಬೇಗ ಇದನ್ನೆಲ್ಲ? 10-20 ವರ್ಷಗಳ ಮುಂಚೆನೆ ಇದೇನು ಭಯಂಕರವಾಗಿರೋ ಸೈನ್ಸ್ ಆಗಿದೆ, ಗೊತ್ತಿರಲಿಲ್ಲ? ಗೊತ್ತಿತ್ತು ಮುಂಚೆನೆ. ಲಾರ್ಜ್ ಸ್ಕೇಲ್ ಅಲ್ಲಿ ಇದಕ್ಕೆ ಪುಷ್ ಯಾಕೆ ಕೊಟ್ಟಿಲ್ಲ? ಅದನ್ನ ಕೇಳಬೇಕು ನಾವು ಇವ್ರಿಗೆ ಫಸ್ಟ್ ಕಿವಿ ಹಿಡಿದ್ಬಿಟ್ಟು ಪೊಲಿಟಿಷಿಯನ್ಸ್ಗೆ, ನಮ್ಮ ಸರ್ಕಾರಗಳಿಗೆ, ಇವಾಗಿರೋರಿಗೂ ಅಷ್ಟೇ, ಮುಂದೆ ಹಿಂದೆ ಇದ್ದವ್ರಿಗೂ ಕೂಡ ಅಷ್ಟೇ. ನೋಡೋಣ, ಕ್ರೈಸಿಸ್ ಆದ್ರೂ ಕೂಡ ನಮ್ಮಲ್ಲಿ ಇದೆ ಬೇಗ ಜಾರಿ ಆಗೋ ರೀತಿ ಹೆಲ್ಪ್ ಮಾಡುತ್ತಾ ಅಂತ. ನಿಮ್ಮ ಒಪಿನಿಯನ್ ಏನು? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಡೆದಾಗಿ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಸೇರ್ಬೋದು. ನಮಸ್ಕಾರ ಸ್ನೇಹಿತರೆ, ಮತ್ತೆ ಭೇಟಿ ಆಗ್ತಿರೋಣ.